ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಬೆಳಗ್ಗೆ ವಿದ್ಯಾರ್ಥಿಗಳಿಗೆ ಕಾಮೆಂಟ್ಸನ್ನು ಹಾಕ್ತಾ ಇದ್ದಾರೆ GNM ರಿಸಲ್ಟ್ಸ್ ಬಗ್ಗೆ ಒಂದು ಏನಾದರೂ ಅಪ್ಡೇಟ್ ಮಾಡಿ ಅಂತ. ನೀವು ಕೂಡ ಟ್ರೈ ಮಾಡ್ತಾ ಇದ್ದೀರಿ. ವೆಬ್ಸೈಟಲ್ಲಿ ಹೋದ ಮೇಲೆ ಸ್ಟೂಡೆಂಟ್ ವೈಸ್ ರಿಸಲ್ಟ್ ಕ್ಲಿಕ್ ಮಾಡಿದಾಗ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಜಸ್ಟ್ ಹಂಗೆ ನಿಮಗೆ ಬ್ಲ್ಯಾಂಕ್ ಬರುತ್ತೆ, ಅಂದರೆ ಸರ್ವರ್ ಬಿಜಿ ಬರುತ್ತೆ, ಓಪನ್ ಆಗ್ತಾ ಇಲ್ಲ. ಇದು ಲಾಸ್ಟ್ ಟೈಮ್ನು ಕೂಡ ಇದೇ ರೀತಿಯಾಗಿ ಏನಾಗಿತ್ತು ಅಂದರೆ ನಿಮಗೆ ಈ ರೀತಿ ಬ್ಲಾಕ್ ಆಗಿತ್ತು. ರಿಸಲ್ಟ್ಸ್ ಆಫೀಷಿಯಲಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಆಫೀಷಿಯಲಿ ಅನೌನ್ಸ್ಮೆಂಟ್ ಆಗಿದ್ದರೆ ನಿಮಗೆ ಈ ಥರದಂಥ ಪ್ರಾಬ್ಲಮ್ ಬರ್ತಿರಲಿಲ್ಲ. ಇದು ಬೆಳಗ್ಗೆ ಆಗಿರೋದ್ರಿಂದ ಇದು 10:30 11 ಗಂಟೆ ಹೋದ್ಮೇಲೆ ಈ ಒಂದು ಸರ್ವರನ್ನು ಫ್ರೀ ಮಾಡ್ತಾರೆ. ಯಾಕಂದರೆ ಬೋರ್ಡ್ನವರು ಇನ್ನೂ ಆಫೀಸಿಗೆ ಹೋಗಿ ಇದನ್ನು ಕ್ಲಿಯರ್ ಮಾಡಬೇಕು ಅಂದರೆ 10:30 11 ಗಂಟೆ ಆಗುತ್ತೆ. ಅದಾದಮೇಲೆ ನಿಮಗೆ ಕನ್ಫರ್ಮ್ ಆಗುತ್ತೆ ಆ ವೆಬ್ಸೈಟ್ ಎದಕ್ಕೆ ಬಿಜಿ ಬಂದಿತ್ತು, ಎದಕ್ಕೆ ಬಿಜಿ ಬಂದಿಲ್ಲ ಅಂತ. ಬಟ್ ಆಫೀಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಆದರೆ 2 ಅಟ್ ಎ ಟೈಮ್ ಬಿಡ್ತಾರೆ. ಒಂದು ಆಫೀಷಿಯಲ್ ಅನೌನ್ಸ್ಮೆಂಟ್ ಮಾಡಿ ತಕ್ಷಣವೇ ಬಿಟ್ಟುಬಿಡ್ತಾರೆ, ಅಥವಾ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿ 1 ಅವರ್ ಒಳಗಡೆ ಆಫೀಷಿಯಲಿ ಮೆಮೊರಂಡಮ್ ರಿಲೀಸ್ ಮಾಡ್ತಾರೆ, ನೋಟಿಫಿಕೇಷನ್ ಬಿಟ್ಬಿಡ್ತಾರೆ. ಸೊ ನಾವು 10:30 11 ಗಂಟೆ ತನಕ ಕಾಯಬೇಕಾಗುತ್ತೆ. ನೀವೆಲ್ಲ 10:30 11 ಗಂಟೆಗೆ ಒಂದು ಕ್ಲಿಯರ್ ಆಗುತ್ತೆ ಏನಿದೆ ಅಂತಂದರೆ ಇದರಲ್ಲಿ ರಿಸಲ್ಟ್ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನು. ಯಾಕಂದರೆ ಸರ್ವರ್ ಕಾಮನ್ ಆಗಿ ಅದು ಬಿಜಿ ಸಮ್ ಟೈಮ್ಸ್ ಬರ್ತಾ ಇರುತ್ತೆ, ಬೇರೆ ಕೆಲಸ ಕಾರಣಗಳಿಂದ ಅದು ಸರ್ವರ್ ಬಿಜಿ ಬರ್ತಾ ಇರುತ್ತೆ.